ಮೈತ್ರಿ ಅಭ್ಯರ್ಥಿ ಎಚ್ಡಿಕೆ ಪರ ಸುಮಲತಾ ಪ್ರಚಾರ ವಿಚಾರ ಅಕ್ಕ ತಮ್ಮ ಅಲ್ವಾ, ಅದಕ್ಕೆ ಸುಮಲತಾ ಪ್ರಚಾರ ಮಾಡ್ತಾರೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ಪಿ ರವಿಕುಮಾರ್ ಲೇವಡಿ ಮಾಡಿದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಏನೆಲ್ಲ ಹೈಡ್ರಾಮಗಳಾಗಿತ್ತು ಅನ್ನೋದು ಗೊತ್ತಿರೋ ವಿಚಾರ. ಬಟ್ ಈ ಬಾರಿ ಸುಮಲತಾ ಮತ್ತು ಕುಮಾರಸ್ವಾಮಿ ಅವರು ಒಂದಾಗಿದ್ದಾರೆ. ಸೊ ಅವ್ರು ಪ್ರಚಾರಕ್ಕೆ ಬರ್ತಾರೆ ಅನ್ನುವಂತ ವಿಚಾರಕ್ಕೆ ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ಪಿ ರವಿಕುಮಾರ್ ಈ ರೀತಿಯಾಗಿ ಲೇವಡಿ ಮಾಡಿದ್ದಾರೆ. ಅಕ್ಕ ತಮ್ಮ ಒಂದಾಗಿದ್ದಾರೆ, ನಾವ್ ಯಾಕೆ ಮಾತಾಡೋದು? ಕಳೆದ ಚುನಾವಣೆಯಲ್ಲೇ ಅಕ್ಕ ತಮ್ಮ ಒಂದಾಗಿದ್ರೆ ಚೆನ್ನಾಗಿರೋದು. ಅಂಬರೀಷ್ ಅಣ್ಣನ ಅಭಿಮಾನಿಗಳ ರಕ್ತ, ದೇಹ, ಮನಸ್ಸು ಕಾಂಗ್ರೆಸ್ ಕಡೆ. ಅಂಬರೀಷ್ ಬದುಕಿರುವವರೆಗೂ ಕಾಂಗ್ರೆಸ್ಗಾಗಿಯೇ ಇದ್ರು. ತಮ್ಮ ಅಕ್ಕನಿಗೆ ಕೊಟ್ಟ ಕಾಟವನ್ನ ಅಭಿಮಾನಿಗಳು ಮರೀತಾರಾ? ಅಂಬರೀಷ್ ಅಭಿಮಾನಿಗಳು ಕಾಂಗ್ರೆಸ್ ಪರ ಇರ್ತಾರೆ ಅಂತ ಪಿ ರವಿಕುಮಾರ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಲ್ವಾ ಮಾಡ್ತಾರೆ, ನಾವ್ ಯಾಕೆ ಅದ್ರ ಬಗ್ಗೆ ಮಾತಾಡೋದು? ಅಕ್ಕ ತಮ್ಮ ಈಗ ಒಂದಾಗಿದ್ದಾರೆ. ಹೋದ್ ಚುನಾವಣೆಯಲ್ಲೇ ಒಂದಾಗಿದ್ರೆ ಚೆನ್ನಾಗಿರೋದು, ಈಗ ಒಂದಾಗಿದ್ದಾರೆ, ಮಾಡ್ಲಿ. ಸುಮಲತಾ ಕೊಟ್ಟಿಲ್ಲ ಅಂತ ತಾನೇ ಹೇಳ್ತಾ ಇರೋದು, ನಾನೇ ಗೆದ್ದೆ ಅಂತ ಹೇಳ್ತಾ ಇದಾರಲ್ಲ. ಯಾಕೆ ಈಗ ಮುಗಿದ ಅಧ್ಯಾಯ. ಈಗ ತಮ್ಮನ ಪರ ಅಕ್ಕ ಇದ್ದಾರೆ, ಅವ್ರ ಚುನಾವಣೆ ಅವ್ರದ್ದು, ನಮ್ಮ ಚುನಾವಣೆ ನಮ್ಮದು. ಅಂಬರೀಷ್ ಅಣ್ಣನ ಅಭಿಮಾನಿಗಳು ರಕ್ತ, ದೇಹ, ಮನಸ್ಸು ಕಾಂಗ್ರೆಸ್. ಅಂಬರೀಷ್ ಅಣ್ಣನ ಅಭಿಮಾನಿಗಳು ಕಾಂಗ್ರೆಸ್ ಪರ ಇದ್ದಾರೆ. ಯಾಕಂದ್ರೆ ಅಂಬರೀಷ್ ಅಣ್ಣ ಅವ್ರು ಬದುಕಿರೋವರೆಗೂ ಕಾಂಗ್ರೆಸ್ ಇರಾಗೇ ಇದ್ದಿದ್ದು. ಕಾಂಗ್ರೆಸ್ ಅಂಬರೀಷ್ ಅಣ್ಣ ಅವ್ರನ್ನ ಕೇಂದ್ರ ಮಂತ್ರಿ ಮಾಡ್ತು, ರಾಜ್ಯದಲ್ಲಿ ಮಂತ್ರಿ ಮಾಡ್ತು, ಅವ್ರನ್ನ ಕಾಂಗ್ರೆಸ್ ಪಕ್ಷ ಇಲ್ಲಿ MP ಮಾಡಿತ್ತು. ಅದರಿಂದ ಅವರ ಅಭಿಮಾನಿಗಳು ಮತ್ತೆ ತಮ್ಮ ಅಕ್ಕನ ಪರ ಕಳೆದ ಚುನಾವಣೆಯಲ್ಲಿ ಏನೇನು ಮಾತಾಡಿದ್ರು ಅನ್ನೋದು ದಾಯಾದಿ ಕಲಹ, ಕುಟುಂಬ ಏನೇನು ಮಾತಾಡಿದ್ರು ಅನ್ನೋದು ಏನು ಮರ್ತೋಗಿರ್ತಾರೆ ಅಂಬರೀಷ್ ಅಣ್ಣನ ಅಭಿಮಾನಿಗಳು. ಏನು ಮಾತಾಡಿದ್ರು, ಎಷ್ಟು ಕಿರುಕುಳ ಕೊಟ್ಟರು. ಅರೆ ನನ್ನ ಮನೆಗೆ IT ED ಲಾಸ್ಟ್ ದಿನ 100 ಪೊಲೀಸರು ನನ್ನ ಮನೆ ಸುತ್ತಾ ಇದ್ರು. ನಿಮ್ಮಲ್ಲೂ ವಿಡಿಯೋ ಇದೆ. ಏನೇನೆಲ್ಲ ಕಾಟ ಕೊಟ್ಟಿದ್ದು ಮರ್ತೋಗ್ಬಿಡ್ತಾರ. ತಮ್ಮ ಏನೇನು ಕಾಟ ಕೊಟ್ಟರು ಅಕ್ಕನಿಗೆ ಅನ್ನೋದೆಲ್ಲ ಮರ್ತೋಗ್ಬಿಡ್ತಾರೆ. ಅಂದರೆ ಬ್ರೈನ್ ನಿಷ್ಕ್ರಿಯ ಆಯ್ತು ಅಂತ. ಅಂಬರೀಷ್ ಅಣ್ಣನ ಅಭಿಮಾನಿಗಳು, ಅವರ ಬೆಂಬಲಿಗರು ಕಾಂಗ್ರೆಸ್ ಪರ ಇರ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಇದಕ್ಕೆಲ್ಲ ಉತ್ತರ ಜೂನ್ 4ನೇ ತಾರೀಕು ಜನ ಕೊಡ್ತಾರೆ. 26ನೇ ತಾರೀಕು ಈ ತಿಂಗಳು ಕೊಡೋ ತೀರ್ಪು ಜೂನ್ 4ನೇ ತಾರೀಕು ಗೊತ್ತಾಗ್ತದೆ. ನಮ್ಮ ವೆಂಕಟರಮಣೇಗೌಡರು 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ. ಹೇಗೆ ಗೆಲ್ತಾರೆ, ಏನು ಗೆಲ್ತಾರೆ ಅನ್ನೋದನ್ನ 4ನೇ ತಾರೀಕು ಇಲ್ಲೇ ಬನ್ನಿ, ನಾನು ಹೇಳ್ತೀನಿ.